ಈತ ಕುಡಿತದ ದಾಸನಾಗಿದ್ದ. ಮನೆಯವರು ಎಷ್ಟೇ ಬುದ್ಧಿ ಹೇಳಿದ್ರು ಮಾತನ್ನ ಕೇಳ್ತಿರ್ಲಿಲ್ಲ. ಈತನಿಗೆ ಎಣ್ಣೆ ಬಿಡಿಸಲು ರಿಹ್ಯಾಬ್ ಸೆಂಟರ್ಗೂ ಕೂಡ ಸೇರಿಸಿದ್ರು. ಆದರೆ ತನ್ನ ಚಟ ಮಾತ್ರ ಬಿಟ್ಟಿರಲಿಲ್ಲ. ಕೊನೆಗೆ ಅದೇ ಅಡಿಕ್ಷನ್ ಅವನ ಜೀವ ತೆಗೆದಿದೆ. ಎಣ್ಣೆ ಏಟಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ. ರಸ್ತೆ ಪಕ್ಕದಲ್ಲೇ ನಿಂತು ಬೆಂಕಿ ಹಚ್ಚಿಕೊಂಡ ಯುವಕ. ಈ ಫೋಟೋದಲ್ಲಿರುವ ಈತನ ಹೆಸರು ಜ್ಞಾನೇಶ್ ಅಂತ. ಕೇವಲ 36 ವರ್ಷ ಅಷ್ಟೇ. ಮೂಲತಃ ಗುಲ್ಬರ್ಗಾದ ವಿಕೆ ಸಲ್ಗಾರ್ ಗ್ರಾಮದವನು. 10 ವರ್ಷಗಳ ಹಿಂದೆ ಜೀವನಕ್ಕೆ ದಾರಿ ಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದಿದ್ದ. ನಗರದ ಕಮ್ಮಗೊಂಡನಹಳ್ಳಿಯಲ್ಲಿ ಮನೆ ಮಾಡಿಕೊಂಡು ಕುಟುಂಬದ ಜೊತೆ ವಾಸವಿದ್ದ. ಆದ್ರೆ ನಿನ್ನೆ ಬೆಳಗಿನ ಜಾವ ಇದ್ದಕ್ಕಿದ್ದಂತೆ ರಸ್ತೆ ಪಕ್ಕದಲ್ಲೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕುಡಿದ ಮತ್ತಲ್ಲಿ ಈ ಜ್ಞಾನೇಶ್ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಬಳಿ ನಸುಕಿನ ಜಾವ 3:45 ಸಮಯದಲ್ಲಿ ಈ ಘಟನೆ ನಡೆದಿದೆ. ಕ್ರಾಸ್ ಇಂದ ಅಯ್ಯಪ್ಪ ಸ್ವಾಮಿ ಟೆಂಪಲ್ ರಸ್ತೆ ಬದಿಯಲ್ಲಿ ಒಂದು ಯಾವುದೋ ಮೃತದೇಹ ಸುಟ್ಟ ಸ್ಥಿತಿಯಲ್ಲಿ ಇರುವುದಾಗಿ ನನಗೆ ಒಂದು ಮಾಹಿತಿ ಬಂದಿತ್ತು. ಅದರಂತೆ ಕೂಡಲೇ ಒಂದು ಕಡೆಯಿಂದ ಅಲ್ಲಿ ನಂತರ ಅಲ್ಲಿ ಪರಿಶೀಲಿಸಿದಾಗ ಒಂದು ದೇಹವು ಒಂದು 35 ವರ್ಷ ದೇಹವು ಸುಟ್ಟ ಸ್ಥಿತಿಯಲ್ಲಿ ಇದ್ದಿರುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳೀಯರು ನೀಡಿರುವ ದೂರಿನಿಂದ ಒಂದು ಅನ್ಯಾಚುರಲ್ ಡೆತ್ ಅಂಡರ್ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅಂತ ನಾವು ಒಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಲಾಗಿರ್ತದೆ. ಈ ಪ್ರಕರಣದಲ್ಲಿ ಈಗ ಮೃತ ದೇಹವನ್ನು ಐಡೆಂಟಿಫೈ ಮಾಡಿದ್ದು ಇದು ಜ್ಞಾನೇಶ್ವರ್, ಮೂಲತಃ ಗುಲ್ಬರ್ಗಾ ಜಿಲ್ಲೆಯವರಾಗಿರ್ತಾರೆ, ಆಳಂದ್ ತಾಲೂಕವರು. ಸೊ ಅವರ ದೇಹ ಅಂತ ತಿಳಿದು ಬಂದಿರ್ತದೆ. ಅವರ ಕುಟುಂಬ ಸದಸ್ಯರನ್ನು ಕೂಡ ನಾವು ಸಂಪರ್ಕಿಸಿದ್ದು. ಬೆಂಗಳೂರಿಗೆ ಬಂದಾಗಿನಿಂದ ಎಣ್ಣೆಗೆ ಅಡಿಕ್ಟ್ ಆಗಿದ್ದ ಈ ಜ್ಞಾನೇಶ್ ಕುಡಿತದ ಚಟಕ್ಕೆ ದಾಸನಾಗಿದ್ದ. ಈತನ ಅವಸ್ಥೆ ನೋಡಿ ಮನೆಯವರು ಸಾಕಷ್ಟು ಬುದ್ಧಿವಾದ ಹೇಳಿದ್ರು. ಆದ್ರೆ ಜಪ್ಪಯ್ಯ ಅಂದ್ರು ಎಣ್ಣೆ ಏರಿಸೋದನ್ನ ಬಿಡ್ಲೇ ಇಲ್ಲ. ನಂತರ ಮನೆಯವರು ಕುಡಿತದ ಚಟ ಬಿಡಿಸಲು ರಿಹ್ಯಾಬ್ ಸೆಂಟರ್ಗೂ ಸೇರಿಸಿದ್ರು. ಆದ್ರೆ ಜ್ಞಾನೇಶ್ ಅಂತ ಹೆಸರು ಇಟ್ಟುಕೊಂಡಿದ್ದ ಈತ ಜ್ಞಾನವೇ ಕಳೆದುಕೊಂಡಿದ್ದು. ಕುಡಿತವನ್ನ ಬಿಟ್ಟಿರಲಿಲ್ಲ. ಮನೆಯವರು ಬುದ್ಧಿವಾದ ಹೇಳ್ತಿದ್ರು ಅಂತ ಈ ಜ್ಞಾನೇಶ್ ಬೇರೆ ಮನೆ ಮಾಡಿಕೊಂಡು ವಾಸವಿದ್ದ. ಸದಾಶಿವನಗರದ ಖಾಸಗಿ ಸ್ಕೂಲ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ. ಆದ್ರೆ ನಿನ್ನೆ ಬೆಳಗ್ಗೆ ನಸುಕಿನ ಜಾವದಲ್ಲಿ ಅದೇನಾಯ್ತೋ ಏನೋ ಏಕಾಏಕಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸದ್ಯ ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ UDR ದಾಖಲಾಗಿದ್ದು ತನಿಖೆಯನ್ನ ನಡೆಸಲಾಗುತ್ತಿದೆ. ಅಜಯಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.